ಡೆಲಿವರಿ ನಮಗೆ ಹೊಟ್ಟೆ ಭಾಗ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ವರ್ಕೌಟ್ ಮಾಡೋದು. ಸಕ್ಕರೆ ತಿಂತಾ ಇದ್ದಲ್ಲ, ಕಟ್ಟಕಳಿ ಅವಳಿಲ್ಲ. ಅಮ್ಮ ಮನೇಲಿ ಸಕ್ಕರೆ ಕೊಡಲ್ಲ ಅಲ್ವಾ ಅಲ್ವಾ? ಬಾಯ್ ಬಿಟ್ಟು ಹೇಳು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿವಿ ಪರ್ಶ್ಯೂ ಡೈರೀಸ್. ಇನ್ನು ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಸಂಡೇ, ಸೊ ಎದ್ದಿರೋದೆ 10 ಗಂಟೆಗೆ ಎದ್ದು ಲೆಮನ್ ವಾಟರ್ ತೊಗೊಳ್ತಾ ಇದ್ದೀನಿ. ಯಾವಾಗ ಎದ್ರೇನೋ ಲೆಮನ್ ವಾಟರ್ ಇರಲೇಬೇಕು. ಸೊ ಲೆಮನ್ ತೊಗೊಂಡಿದ್ದೀನಿ, 1 ಲೋಟ ನೀರು ತೊಗೊಂಡಿದ್ದೀನಿ. ನಾನು ಯೂಶ್ವಲಿ ಓಲ್ಡ್ ತೊಗೊಳ್ಳೋದೇ ವಾಮ್ ವಾಟರು. ನನಗೆ ಕೋಲ್ಡ್ ವಾಟರ್ ಲೈಕ್ ನಾರ್ಮಲ್ ವಾಟರ್ ಕುಡಿದ್ರೆ ನನಗೆ ನೀರು ಕುಡ್ದಂಗೆ ಅನಿಸಲ್ಲ. ನನಗೆ ಬಾಣಂತನದಿಂದ ಅಭ್ಯಾಸದಾಗ ಹೋಗ್ಬಿಟ್ಟಿದೆ, ಹಾಗಾಗಿ ವಾಮ್ ವಾಟರೇ ತೊಗೊಳ್ತಾ ಇದ್ದೀನಿ. 10 ಗಂಟೆ ಆಯಿತು, ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಈಸಿಯೆಸ್ಟ್ ಬ್ರೇಕ್ಫಾಸ್ಟ್ ನನಗೆ ಯಾವಾಗ್ಲೂ ಪೊಂಗಲ್, ಸಿರಿಧಾನ್ಯ ಮತ್ತು ಹೆಸರುಬೇಳೆನ ಬೇಯಿಸ್ಕೊಂಡು ಸ್ವಲ್ಪ ಗೋಡಂಬಿ ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋದು. ಇದಿಷ್ಟೇ ನಂದು ಸಂಡೇಸ್ ಈಸಿಯೆಸ್ಟ್ ಬ್ರೇಕ್ಫಾಸ್ಟು. ಇವನ್ ಬಾಂದಿಗೂ ಕೂಡ ಪೊಂಗಲ್ ಇಷ್ಟ. ಪೊಂಗಲ್ ತಿಂದು ಬಾಂಧಮ್ಮ ಆಲ್ರೆಡಿ ಪೇಂಟಿಂಗ್ ಶುರು ಮಾಡಿಕೊಂಡ್ಳು. ನೀನು ಪೇಂಟ್ ಮಾಡೋ ಮಗಳೇ, ನಾನು ಬಾಳೆಹಣ್ಣು ತಿಂದ ನೀನು ಏನು ಪೇಂಟ್ ಮಾಡ್ತೀಯ ನೋಡ್ತೀನಿ ಅಂತ ಬಾಳೆಹಣ್ಣು ತಿಂದ ಕೂತಿದ್ದೀನಿ. ತುಂಬ ಜನ ಕೇಳ್ತಾ ಇದ್ವಿ, ನನಗೆ ಹೊಟ್ಟೆ ಭಾಗ ಜಾಸ್ತಿ ಇದೆ, ಹೊಟ್ಟೆ ಭಾಗ ಕರಗಿಸೋದಕ್ಕೆ ವರ್ಕೌಟ್ ಹೇಳ್ಕೊಡಿ ಅಂತ. ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಡಯಾಸಿಸಿಸ್ ರೆಕ್ಟಿ, ಅಂದರೆ ಆಫ್ಟರ್ ಡೆಲಿವರಿ ನಮಗೆ ಹೊಟ್ಟೆ ಭಾಗ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ವರ್ಕೌಟ್ ಮಾಡೋದು. ಆ್ಯಂಡ್ ಮೋರ್ ಓವರ್ ಇದಕ್ಕೆ ಬ್ರೀತ್ ಇನ್ ಬ್ರೀತ್ ಔಟ್ ತುಂಬ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾನಿವಾಗ ಮಶ್ರೂಮ್ ರೈಸ್ ಮಾಡ್ತಾಯಿದ್ದೀನಿ. ಮಶ್ರೂಮ್ ಇತ್ತು, ಬಾಂಧಮ್ಮ ಏನಾದ್ರು ಮಾಡಿ ಅಮ್ಮ ಹೊಟ್ಟೆ ಹಶ್ವಾಗ್ತಾಯಿದೆ ಅಂದ್ಲು. ಹಾಗಾಗಿ ಒಂದು ಪ್ಯಾನ್ ಇಟ್ಟೆ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿರೋ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅದು ಹೆಂಗೋ ಕರಗುತ್ತೆ. ಕರಗಿದ ನಂತರ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದಮೇಲೆ ನಾನು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಸಿಂಪಲ್ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ 1 ಏಲಕ್ಕಿ, 1 ಚಕ್ಕೆ, ಲವಂಗ, ಇದಿಷ್ಟನ್ನ ರುಬ್ಬಿ, ಆ ಜೊತೆಗೆ ಮೆಣಸಿನ್ಕಾಯಿ, ಇದಿಷ್ಟನ್ನು ರುಬ್ಬಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ಹಸಿ ಸ್ಮೆಲ್ ಹೋಗಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನಿಲ್ಲಿ ಗ್ರೀನ್ ಪೀಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವೇನಾದ್ರೂ ಬಟಾಣಿ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ರೆ ಫ್ರೋಝನ್ದಾದರೆ ಹಾಕಿ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಗಟ್ಟಿದು ಅಂತಂದರೆ ದಯವಿಟ್ಟು ಸ್ವಲ್ಪ ವಿಷಲ್ ಹಾಕ್ಸಿ ಕುಕ್ಕರಲ್ಲಿ, ಆ ನಂತರ ಆ್ಯಡ್ ಮಾಡ್ಕೊಳ್ಳಿ. ನೋಡೋಕ್ಕೆ ಎಮ್ಮಿ ಥರ ಕಾಣಿಸ್ತಾ ಇದೆ. ಇವನ್ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಮಸಾಲ ಮತ್ತು ಬಟಾಣಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಶ್ರೂಮ್ನ ಆ್ಯಡ್ ಮಾಡಬೇಕು. ನೋಡೋಕ್ಕೆ ಇಷ್ಟು ಮಶ್ರೂಮಾ ಅನಿಸುತ್ತೆ, ಬೆಂದ ಮೇಲೆ ಅಯ್ಯೋ ಇಷ್ಟ ಆಗಿದೆಯಲ್ಲ ಮಶ್ರೂಮ್ ಅನಿಸುತ್ತೆ. ಈ ಮಶ್ರೂಮ್ದೊಂದು ಕಾಟ್ಲೆ ಮಾತ್ರ ಯಾವಾಗಲೂ ನೋಡೋಕ್ಕೆ ಮಾತ್ರ ಕ್ವಾಂಟಿಟಿ ಜಾಸ್ತಿ ಕಾಣುತ್ತೆ, ಬೆಂದ ಮೇಲೆ ಇಷ್ಟು ಕಾಣುತ್ತೆ. ನನ್ನ ಮಗಳು ಅಮ್ಮ ಅಷ್ಟೊಂದು ಹಾಕ್ತಾಯಿದ್ದೀರಾ ಅಂತಂದ್ಲು. ಅಮ್ಮ ಬೆಂದ ಮೇಲೆ ಸ್ವಲ್ಪ ಆಗುತ್ತೆ, ವೆಯ್ಟ್ ಮಾಡು ಅಂತ ಹೇಳಿ ನಾನು ಫ್ರೈ ಮಾಡೋಕ್ಕೆ ಶುರು ಮಾಡಿದೆ. ಎಲ್ಲ ಮಿಕ್ಸ್ ಆದಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿದ್ಮೇಲೆ ಅವಾಗವಾಗ ಸ್ವಲ್ಪ ಫ್ರೈ ಮಾಡ್ತಾಯಿರಿ ಓಪನ್ ಮಾಡಿ. ಬಟ್ ನಾನು ನೀರು ಹಾಕಿಲ್ಲ. ನೀರು ಹೆಂಗೆ ಬಂತು ಅಂದರೆ, ಮಶ್ರೂಮಲ್ಲಿ ನೀರು ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತು, ತೊಳೆದಾಗ ನೀರು ಹೀರ್ಕೊಂಡಿರುತ್ತೆ, ಅದೇ ನೀರು ಇವಾಗಿರೋದು ಇದರಲ್ಲಿ. ಸೊ ನೀರು ಪೂರ್ತಿಯಾಗಿ ಡ್ರೈ ಆಗಬೇಕು, ಅಷ್ಟು ಫ್ರೈ ಮಾಡಲೇಬೇಕು ನೀವು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈ ಹಂತದಲ್ಲಿ. ಸೊ ಆಲ್ಮೋಸ್ಟ್ ನಮಗೆ ಮಸಾಲ ರೆಡಿ ಇದೆ. ಇವಾಗ ಬೇಯಿಸಿರೋಂಥ ಅನ್ನನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಶ್ರೂಮ್ ರೈಸ್ ಸೂಪರಾಗಿ ರೆಡಿಯಾಗಿರುತ್ತೆ ಆ್ಯಂಡ್ ಹೆಲ್ತಿ ವರ್ಷನಲ್ಲಿ. ನೀಟಾಗಿ ಮಿಕ್ಸ್ ಆದಮೇಲೆ ನಮಗೆ ಈ ಥರ ಕಾಣಿಸುತ್ತೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನು ಟೇಸ್ಟ್ ಚೆನ್ನಾಗಿರಲ್ವಾ? ಸಕ್ಕತ್ತಾಗಿತ್ತು ಮಾತ್ರ. ಬಂದು ಆಲ್ರೆಡಿ ಅವಳು ಫುಡ್ನ ಹಾಕ್ಸ್ಕೊಂಡು ಹೋಗಾಯಿತು. ಇವಾಗ ನನ್ನ ಸರ್ದಿ, ನಾನು ನನ್ನ ತಟ್ಟೆಗೆ ಊಟ ಹಾಕ್ಕೊಂಡು ಊಟ ಮಾಡಲೇಬೇಕಲ್ವಾ? ಬಾಂದಿಗೆ ಆಲ್ರೆಡಿ ಹೊಟ್ಟೆ ಹಸ್ಬಿಟ್ಟಿತ್ತು. ಬೆಳಗ್ಗೆ ಪೊಂಗಲ್ ಮಾಡಿದ ದಿನಕ್ಕೆಲ್ಲ ಬೇಗ ಹೊಟ್ಟೆ ಹಶ್ವಾಗುತ್ತೆ. ಅದರಲ್ಲೂ ಮಿಲೆಟ್ಸ್ ಮಾಡಿದ್ದೆ, ಬೇಗ ಖಾಲಿನೂ ಆಯಿತು, ಬೇಗ ಹೊಟ್ಟೆ ಹಶ್ವಾಗೋಕ್ಕೂ ಶುರುವಾಯಿತು. ನಾನು ಮಶ್ರೂಮ್ ರೈಸ್ ಜೊತೆಗೆ 3 ಬಾಯ್ಲ್ಡ್ ಎಗ್ ತೊಗೊಂಡಿದ್ದೀನಿ. ಬಾಂದು ನನಗೆ ಬೇಡ ಅಮ್ಮ ಮೊಟ್ಟೆ, ನೀವೇ ತೊಗೊಳ್ಳಿ ಅಂದ್ಲು. ಇನ್ನೊಂದು ಯಾಕೆ ಎಕ್ಸ್ಟ್ರಾ ಅಂತ ಹೇಳಿ ನಾನು 3 ಆ್ಯಡ್ ಮಾಡಿಕೊಂಡೆ. ನಿಜವಾಗ್ಲೂ ನನಗೆ ಈ ರೆಸಿಪೀಸ್ ಎಲ್ಲ ಬರೋಲ್ಲ. ನಾನು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡ್ತಾ ಇರ್ತೀನಿ. ಅವಾಗೇನಾದರೂ ಚೆನ್ನಾಗಿದೆ ಅಂತ ಅನಿಸಿದಾಗ ಸೇವ್ ಮಾಡ್ಕೊಂಡಿರ್ತೀನಿ. ಆ ಸೇವ್ ಮಾಡ್ಕೊಂಡಿರೋ ಲಿಸ್ಟಲ್ಲಿರೋದೇ ಈ ಮಶ್ರೂಮ್ ರೈಸ್.
ನಾನು ಟೇಸ್ಟ್ ನೋಡ್ತಾ ಇದ್ದೀನಿ, ನಿಜ ಸಕ್ಕತ್ತಾಗಿ ಬಂದಿದೆ. ನಾನೇನೋ ಇಷ್ಟು ಚೆನ್ನಾಗಿ ಮಾಡಿರೋದು ಅಂತ ನನಗೆ ನಾನು ಬೆನ್ನು ತಟ್ಕೊಬೇಕು, ಅಷ್ಟು ಸಕ್ಕತ್ತಾಗಿತ್ತು. ಮೇಡಮ್ ಏನು ಮಾಡ್ತಾ ಇದ್ದೀರಾ? ಎಲ್ಲರೂ ಕರ್ಕೊಬಂದ್ರೆ ಯಾವ ಥರ ಕಟ್ಟ ಕೊಡ್ತಾಳೆ ಅಂದ್ರೆ ಹಿಂಗೆ ಇಲ್ಲಿಗೆ ಬರೋಂಗೆ ಇಲ್ಲ, ಏನಾದ್ರು ತೊಗೊಂಡೋಗೋಣ ಅಂತ ಸರಿ ಕಟ್ಟ ಕೊಡ್ತಾಳೆ. ಸೊ ನಾವು ಬಂದಿರೋದು ಇವಾಗ ತರಕಾರಿ ಶಾಪಿಂಗ್ ಮಾಡೋದಕ್ಕೆ. ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಬಂದಿದ್ದೀವಿ. ಸಕ್ಕರೆ ತಿಂತಾ ಇದ್ದಲ್ಲ, ಕಟ್ಟಾಕೊಳ್ಳಿ ಅವಳಿಲ್ಲ. ತಿಂಡಿ ಪೌದಿ ಮಾಡು ಪರವಾಗಿಲ್ಲ, ಮಾಡು ಕಂದ, ಮಾಡು ಮಾಡು. ಏನಿದೆ ನೋಡ್ತೀನಿ, ಸಕ್ಕರೆ ಇದೆಯಾ ಕಡಲೆ ಇದೆಯಾ ಅಂತ. ಏನು ತಿಂತಿದ್ದೀಯ ಹೇಳು? ಮನೇಲಾದ್ರೆ ಕೊಡಲ್ವಲ್ಲ ಅವ್ರಮ್ಮ, ಅದಕ್ಕೆ. ಅಲ್ಲ ಮಗಳೇ, ಅಮ್ಮ ಮನೇಲಿ ಸಕ್ಕರೆ ಕೊಡಲ್ಲ ಅಲ್ವಾ? ಬಾಯ್ ಬಿಟ್ಟು ಹೇಳು, ಬಾಯ್ ಬಿಡು. ಇನ್ನೇನು ಸಂಜೆ ಆಗಿತ್ತು, ಕಾಫಿ ಕುಡಿಯೋ ಟೈಮ್ ಆಗಿತ್ತು. ಮನೆಗೆ ಹೋಗಿ ಒಬ್ಳಿಗೆ ಕಾಫಿ ಮಾಡ್ಕೊಬೇಕು, ಯಾಕೆ ಸುಮ್ಮನೆ ಚೋಳ ಸಿಗೋಗೋಣ, ಒಳ್ಳೆ ಕಾಫಿ ಸಿಗುತ್ತೆ ಅಂತ ನಾನು ಬಂದು ಇಬ್ಬರು ಹೊರಟಿದ್ದೆ ಚೋಳಾಸ್ ಕಡೆಗೆ. ಅವಳು ಆಲ್ರೆಡಿ ಸ್ಮಾರ್ಟ್ ಬಜಾರಲ್ಲಿ ಸ್ನ್ಯಾಕ್ಸ್ ತೊಗೊಬಂದು, ನನಗಂತೂ ಕಾಫಿ ಮತ್ತು ಬಿಸ್ಕೆಟ್ ಬೇಕೇ ಬೇಕು ಅಂತ ಕಾಫಿ ಮತ್ತು ಸಾಲ್ಟ್ ಬಿಸ್ಕೆಟ್ ತೊಗೊಂಡೆ. ಇದನ್ನು ಯಾರು ದೊಡ್ಡವ್ರು ಚಿಕ್ಕವ್ರು ಕುಡಿತಾರ? ಇಲ್ಲ, ದೊಡ್ಡವ್ರು ಮಾತ್ರ ಕುಡಿಬೇಕು, ನೀವು ಕುಡೀರಿ, ನಾನು ಬರೀ ಸ್ನ್ಯಾಕ್ಸ್ ತಿಂತೀನಿ ಅಂತ ಹೇಳಿ ಸುಬ್ಬಕ್ಕ ಬರೀ ಸ್ನ್ಯಾಕ್ಸ್ ತಿಂತಾ ಇದ್ಲು. ಜಂಕ್ ಫುಡ್ ಅಲ್ಲೋ ಇಲ್ಲ, ನಿಂಗೆ ಜಂಕ್ ಫುಡ್ ಅಲ್ಲೋ ಇದೆಯಾ? ಯಾಕೆ? ನಾನು ದೊಡ್ಡೋಳಲ್ಲ, ಅದಕ್ಕೆ ನಂಗೆ ಜಂಕ್ ಫುಡ್ ಅಲ್ಲೋ ಇಲ್ಲ. ಮಸ್ತಿದೆಯಾ ಸುಬ್ಬಕ್ಕ? ಮೆಲ್ಟ್ ಆಗಿದೆ. ಮೆಲ್ಟ್ ಆಗಿದ್ರೆ ಫ್ರಿಜ್ಜಿಗೆ ಇಡಬೇಕು. ತಿನ್ನು, ನಾನು ಕಾಫಿ ಕುಡಿತೀನಿ. ಏನೋ? ಹೌದಾ? ಮತ್ತಿನ್ಯಾರು ಕುಡಿಬೇಕು? ಓಕೆ. ತಗೊಂಡಿರೋ ಗ್ರಾಸರೀಸ್ನೆಲ್ಲ ಮನೇಲಿ ಸೇಫಾಗಿ ಇಟ್ಟು ನಾನು ಇಬ್ಬರು ಬಂದಿದ್ದೆ ವಾಕ್ ಮಾಡೋದಕ್ಕೆ. ಈ ಫ್ಯಾಮಿಲಿ ನೋಡಿ, ಅಪ್ಪ ಅಮ್ಮ ಇಬ್ಬರು ಮಕ್ಕಳು, ಅಪ್ಪ ಅಮ್ಮ ಇಬ್ಬರೂ ಸೇರಿಕೊಂಡು ಮಕ್ಕಳಿಗೆ ಕ್ರಿಕೆಟ್ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಇವರು ವೈಭವ್ ಸೂರ್ಯವಂಶಿ ಥರ ಅವ್ರ ಮಕ್ಕಳಿಗೆ ಟ್ರೈನ್ ಮಾಡಬೇಕು ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಯಾಕೆ? ಏನು ಕೆಲಸ ಮಾಡ್ತಾ ಇದೀಯಾ? ಕಲ್ಲು, ಮಣ್ಣು, ಸೊಪ್ಪು, ನೀರು. ನಾನು ಹೋಗಲ್ಲ, ನಂದು ಆಯ್ತು ವಾಕು. ಹೇಳ್ತೀನಾ? ಕೈ 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 ರಾ ಬರಲ್ಲ ನಿಮಗೆ? ರಾ ಹೇಳೋರಿಗೆ, ನಿಂಗೆ ರಾ ಬರಲ್ಲ. ರಾ ಬರಲ್ಲ. ರವಿ ಅಂತ ಹೇಳ್ಬೇಕಂತ ಹೇಳ್ಬಿಡು. ನಾನು ಇನ್ನೇನು ಮಾತಾಡಲ್ಲ. ಆಯ್ತು ಬಾಯ್. ನನ್ನನ್ನೇ ಬಾಯಿ ಮುಚ್ಚಿಸ್ತಾಳೆ ಅವಳು. ನನ್ನನ್ನೇ ಬಾಯಿ ಮುಚ್ಚಿಸ್ತಾಳೆ, ಹೋಗಮ್ಮ ನೀವು ಸ್ವಲ್ಪ ಅಂತ. ನಮ್ಮ ಈವ್ನಿಂಗ್ ವಾಕ್ ಕಂಪ್ಲೀಟ್ ಆಯಿತು. ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅಡುಗೆ ಮನೆಗೆ ಹೋದರೆ ನೆನಪಾಯಿತು, ಕರೆಕ್ಟಲ್ಲ ಇಡ್ಲಿಗೆ ನೆನೆ ಹಾಕಿದ್ದೆ ಅಂತ. ಸೊ ಇಡ್ಲಿಗೆ ರುಬ್ಬೇಕಿವಾಗ. ನಾನು ಯಾವಾಗಲೂ ಕೋಲ್ಡ್ ವಾಟರ್ ಯೂಸ್ ಮಾಡ್ತೀನಿ ಇಡ್ಲಿ ಹಿಟ್ಟು ರುಬ್ಬೋದಕ್ಕೆ. ಈಗ ಯಾಕೆ ಅಂತಂದರೆ ಮಿಕ್ಸ್ ಆಗ್ತಾ ಇದ್ದಂಗೆ ಬಿಸಿ ಬಂದುಬಿಡುತ್ತೆ ಜಾರೆಲ್ಲ. ಹಾಗಾಗಿ ಇವನ್ ಒಳಗಡೆ ಇರೋಂಥವ್ರು ಹಿಟ್ಟು ಕೂಡ ಬಿಸಿ ಆಗೋಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ನಾನು ಕೋಲ್ಡ್ ವಾಟರ್ ಯೂಸ್ ಮಾಡ್ತೀನಿ. ಹಾಗೆ ನಾನು ಬೆಳಗ್ಗೆನೇ ಕಿನೋವನ ನೈಟ್ ನೆನೆ ಹಾಕಿದ್ದೆ, ಬೆಳಗ್ಗೆ ರುಬ್ಬಿ ಇಟ್ಟಿದ್ದೀನಿ, ಸಂಜೆಗೆ ದೋಸೆ ಮಾಡ್ಕೊಳ್ಳೋಣ ಅಂತ. ಆಲ್ರೆಡಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ ಬಾಕ್ಸಲ್ಲಿ. ಅದು ಇವಾಗಿನ ಊಟಕ್ಕೆ ಕಿನೋವಾ ದೋಸೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದೆ.
ಹೇಗಿದೆ ನಮ್ಮ ದೋಸೆ? ಸಖತ್ತಾಗಿ ಕಾಣ್ತಾ ಇದೆ. ಇವನ್ ಟೇಸ್ಟ್ ಕೂಡ ಸಖತ್ತಾಗಿತ್ತು. ಬಾಂದು ಫಸ್ಟ್ ಟೈಮ್ ಕೊಟ್ಟಿರೋದು. ಅವಳು ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ಲು. ಊಟ ಮಾಡಿಕೊಂಡು ಫ್ರೆಂಡ್ ಮನೆಗೆ ಹೋದ್ವಿ. ನನ್ನನ್ನಂತೂ ಬಿಡ್ತಾನೇ ಇಲ್ಲ. ನಂಗಂತೂ ಸಖತ್ ಭಯ ಆಗ್ತಾಯಿತ್ತು. ಬಾಂಧವ್ನು ಬಿಡ್ತಾಯಿಲ್ಲ, ನನ್ನನ್ನು ಬಿಡ್ತಾಯಿಲ್ಲ. ಫಸ್ಟ್ ಟೈಮ್ ನಾವು ಹೋಗಿದ್ದೆ ಆ್ಯಕ್ಚುಲಿ. ಬಂಟಿಗಂತೂ ನನಗೆ ಭಯ ಆಗೋದು ಬಂಟಿ ನೋಡಿದ್ರೆ. ಏನಾದ್ರು ಮಾಡ್ಬಿಡ್ತಾನೋ, ಎಲ್ಲಿ ಕಚ್ಬಿಡ್ತಾನೋ. ಅವ್ನು ಬಂದು ಕಾಲ ಹತ್ರನೇ ಕಚ್ಚಕ್ಕೆ ಬರೋನು. ಲೈಕ್ ಅವನಿಗೆ ಖುಷಿ ಅದು. ನಮ್ಮನ್ನ ನೋಡಿದ್ಬಿಟ್ಟು ಖುಷಿಗೆ ಅವನು ಕಿಸಿ ಎಲ್ಲ ಕೊಡೋಕೆ ಬರೋನು. ನಮಗೆ ಭಯ ಆಗೋದು. ಬಾಂದು ಸ್ವಲ್ಪನೂ ಭಯನೇ ಪಡಲಿಲ್ಲ. ಆಂಟಿ ಹೇಳ್ತಾ ಇದ್ರು, ಬೇರೆ ಮಕ್ಕಳೆಲ್ಲ ಭಯ ಪಡ್ತಾರೆ, ಅಳ್ತಾರೆ. ನೀವು ಭಯ ಪಡ್ತಾ ಇಲ್ಲ, ಅವಳು ಭಯ ಪಡ್ತಾ ಇಲ್ಲ ಅಂತ. ಅದು ನೋಡಿದ್ರೆ ನನ್ನ ಹತ್ರಕ್ಕೆ ಬರ್ತಾ ಇದೆ. ಬಂದು ಹತ್ರಕ್ಕೆ ಹೋಗ್ತಾ ಇದೆ ಹೊಸಬ್ರು ಅಂತ. ಆಂಟಿ ಅಂತೂ ಹತ್ರಕ್ಕೂ ಬರಕ್ಕೆ ಬಿಡಲಿಲ್ಲ. ಅಡ್ಡ ನಿಂತ್ಕೊಬಿಟ್ರು. ಅದು ಹೆಂಗೆ ಬರ್ತೀಯಬ್ಬಾ ನೀನು ಅಂತ. ಹಂಗೂ ಬಿಟ್ಟಿಲ್ಲ ಅವನು. ಬಾಲ್ ತೊಗೊಂಡು ಬಂದೇ ಆಯಿತು. ಏನಂದರೆ ನಾನು 10th ಪಿ ಯು ಸಿಲಿದ್ದಾಗ ನಮ್ಮ ಮನೇಲಿ ನಾಯಿಗಳಿತ್ತು. ಆವಾಗ ಒಡನಾಟ ಇತ್ತು. ಅದಾದ ನಂತರ ನಾಯಿಗಳ ಹತ್ರಕ್ಕೂ ಹೋಗ್ತಾ ಇರಲಿಲ್ಲ. ಭಯ ಇರ್ತಾಯಿತ್ತು. ನನಗೂ ಸೈಡಲ್ಲಿ ಭಯ ಆಗ್ತಾಯಿತ್ತು. ಎಲ್ಲಿ ಕಚ್ಬಿಡುತ್ತೋ ಅಂತ. ಆದರೆ ಅದು ಕಚ್ಚಲಿಲ್ಲ. ಥ್ಯಾಂಕ್ ಗಾಡ್. ಸೊ ಫೈನಲಿ ಇವರಿಬ್ಬರು ಆಟ ಆಡ್ತಾಯಿದ್ರು. ಆಟ ಎಲ್ಲ ಮುಗಿಸಿ ಮನೆಗೆ ಬಂದು ಟಯರ್ಡ್ ಆಗಿತ್ತು. ಫಸ್ಟು ಪಾಚ್ಕೊಳ್ಳೋಣ ಅಂತ ನಿದ್ದೆ ಮಾಡಿ ಡೇ ಕಂಪ್ಲೀಟ್ ಮಾಡಿದೆ. ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.